हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणप्रमितान् सस्यासप्रवचनासक्तान् निलविलासान् गुरून् भजे। पृथ्वीमण्डलमध्यस्याः पूर्णबोधमतारगाः वैष्णवाः विष्णुहृदयाः तान् नमस्ते गुरुमम। हरिः ओं ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಪ್ರಮೇಯ ಪಂಜುಗಳು 180 ಗಜ್ಜೆಗಳು. 82ನೇ ಗಜ್ಜದಿಂದ 92 ಗಜ್ಜೆಗಳು. 10 ಜನ ವರದರನ್ನು ಶ್ರೀ ಪುರಂದರದಾಸರು ಚಿಂತಿಸುತ್ತಿದ್ದಾರೆ. ತನ್ಮೂಲಕ ಹರೇರನುಚರಾಹ ಜೀವಗಣಾಹ ನೀಚೋಚ ಭಾವಂ ಗತಃ ಎಂಬುದನ್ನು ತಿಳಿಸುತ್ತಿದ್ದಾರೆ. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂದು 10 ಜನ ವಿಶೇಷಾಕಾರವಾಗಿ ಚಿಂತಿಸುವ ಬಗೆ ಯಾಕೆ ಎಂಬುದು ನಾವು ವಿಶೇಷವಾಗಿ ಚಿಂತಿಸಿದಾಗ ಅದರ ಮಹಿಮೆ ನಮಗೆ ತಿಳಿಯುವುದು ಬರುತ್ತದೆ. ಒಟ್ಟಾಗಿ ಸಮಗ್ರವಾಗಿ 10 ಜನರು ಅಂದರೆ ಅನಂತ ಜೀವರು ಎಂಬ ದೃಷ್ಟಿಯಿಂದ 10 ಜನರನ್ನು ತಿಳಿಸಿದ್ದಾರೆಂದು ತಿಳಿಯಬೇಕು. ಜೀವರಲ್ಲಿ, ಸಮಸ್ತ ಜೀವರಲ್ಲಿ ತಾರತಮ್ಯ ಭಾವನೆ ಇದೆ. ಭಗವಂತನ ಮತ್ತು ಜಡದಲ್ಲಿ ತಾರತಮ್ಯ ಭಾವನೆ ಇಲ್ಲ. ಅಂದರೆ ಭಗವಂತ ಏಕಏವಾದ್ದರಿಂದ ಅವನ ನೀಚೋಚ್ಚತನಾಗಿಲ್ಲ. ಭಗವಂತನ ಅಧೀನದಲ್ಲಿ ಎಲ್ಲರೂ ಇದ್ದಾರೆ. ಭಗವಂತ ಸ್ವತಂತ್ರ ತತ್ವ ಎಂಬುದಾಗಿ ತಿಳಿಯಬೇಕು. ಈ ಸ್ವತಂತ್ರ ತತ್ವ ಎಂಬ ತಿಳಿಯೋದಲ್ಲಿ ನಾವು ಹಿಂದೆ ತಿಳಿದಿದ್ದು ತನ್ನ ಸ್ವಸಾಮರ್ಥ್ಯದಿಂದಲೇ ಭಗವಂತ ಸೃಷ್ಟಿ ಮಾಡುತ್ತಿದ್ದಾನೆ. ಅದು ಕೇವಲ ಅವನ ಸ್ವಾಭಾವಿಕ ಸ್ವಭಾವ ಗುಣ. ಜೀವನಿಗೆ ಉಪಾದಾನ ಕಾರಣವನ್ನಾಗಿ ಮಾಡಿಕೊಳ್ಳುವುದಿಲ್ಲ, ನಿಮಿತ್ತ ಕಾರಣ ಮಾಡಿಕೊಳ್ಳುತ್ತಾನೆ. ಜಡವನ್ನು ಉಪಾದಾನ ಕಾರಣ ಮಾಡಿಕೊಳ್ಳುತ್ತಾನೆ. ಉಪಾದಾನವಾಗಲಿ ನಿಮಿತ್ತ ಕಾರಣವಾಗಲಿ ಭಗವಂತನಿಗೆ ಲೀಲಾ ಮಾತ್ರ ಎಂದು ತಿಳಿದಿದ್ದೆವು. ಹೀಗೆ ತಿಳಿದಾಗ ನಮ್ಮಲ್ಲಿ ಇನ್ನೊಂದು ಚಿಂತನೆ ಬರಬಹುದು. ಭಗವಂತ ಒಬ್ಬ ಜೀವರನ್ನು ಉಪಯೋಗಿಸಿಕೊಂಡ, ಇನ್ನೊಬ್ಬ ಜೀವನ ಉಪಯೋಗಿಸಿಕೊಂಡಿಲ್ಲ. ಈ ಕಾಲದಲ್ಲಿ ಉಪಯೋಗಿಸಿಕೊಂಡ, ಆ ಕಾಲದಲ್ಲಿ ಬಿಟ್ಟ. ಹೀಗೆ ಮಾಡುವಾಗ ಭಗವಂತ ಕೆಲವರನ್ನು ಅಪೇಕ್ಷಿಸುತ್ತಾನೆ, ಕೆಲವರು ನಿರಪೇಕ್ಷಿಸುತ್ತಾನೆ, ಕೆಲವರನ್ನು ಇಚ್ಛಿಸುತ್ತಾನೆ, ಕೆಲವರನ್ನು ದೂರ ಇಡುತ್ತಾನೆ ಎಂಬುದು ದೋಷವಾಗುವುದಿಲ್ಲವೇ? ಅಂದರೆ ಭಗವಂತನಲ್ಲಿ ವೈಷಮ್ಯ ನೈರ್ಗುಣ್ಯ ಬರುವುದಿಲ್ಲವೇ ಎಂಬುದು ನಮ್ಮ ದೃಷ್ಟಿಯಿಂದ ನಾವು ಚಿಂತಿಸಿದಾಗ ಶಾಸ್ತ್ರದಲ್ಲಿ ಅದು ವಿಶೇಷಾಕಾರವಾಗಿ ಚರ್ಚಿಸಿ ವೈಷಮ್ಯ ನೈರ್ಗುಣ್ಯ ಭಗವಂತನಲ್ಲಿ ಇಲ್ಲ ಎಂಬುದನ್ನು ಸ್ಪಷ್ಟೀಕರಿಸಿದೆ. ಆ ವಿಷಯವನ್ನು ನಾವು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಬೇಕು. ಭಾಗವತದಲ್ಲಿ ಸಪ್ತಮ ಸ್ಕಂದದಲ್ಲಿ ಇದಕ್ಕೋಸ್ಕರವಾಗಿಯೇ ಭಾಗವತ ಶ್ರೀ ವೇದವ್ಯಾಸ ದೇವರು ಹಿರಣ್ಯಕಶಿಪು ಮತ್ತು ಪ್ರಹ್ಲಾದ ಚರಿತ್ರೆಯನ್ನು ವಿವರಿಸಿದ್ದಾರೆ. ಶಾಸ್ತ್ರದ ಅನೇಕ ಭಾಗಗಳಲ್ಲಿ ವೈಷಮ್ಯ ನೈರ್ಗುಣ್ಯ ಭಗವಂತನಲ್ಲಿ ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಇದನ್ನು ಚಿಂತಿಸಬಹುದಾದರೆ ಏನು ಮಾಡಬೇಕಪ್ಪ ಅಂದರೆ, ಪರರ ಪ್ರಯೋಜನಾರ್ಥಕವಾಗಿ ಸೃಷ್ಟಿ ಎಂದು ಹೇಳಿದ್ದು ಸರಿಯಲ್ಲ. ಹಾಗೆ ಹೇಳಿದ್ದಲ್ಲಿ ಪರಮಾತ್ಮನಿಗೆ ವೈಷಮ್ಯ ನೈರ್ಗುಣ್ಯ ವಿಷಮತೆ ಹಾಗೂ ದಯಾಶೂನ್ಯತೆ ಬರಬೇಕಾಗತ್ತೆ ಎಂಬ ಶಂಕೆ ಬಂದರೆ, ಈಶ್ವರನು ಕೆಲವನು ಸುಖವನ್ನು ಕೊಡುತ್ತಾನೆ, ಕೆಲವು ದುಃಖ ಕೊಡುತ್ತಾನೆ. ಹೀಗೆ ಮಾಡಿದ್ದಲ್ಲಿ ನಮ್ಮಂತೆಯೇ ವಿಷಮನಾಗುತ್ತಾನೆ. ಅದರಂತೆ ನರಕದಲ್ಲಿ ಬಿದ್ದು ದುಃಖ ಪಡತಕ್ಕಂಥ ಅನ್ಯನಾಥರಾಗದೆ ಅಂದರೆ ಅನಾಥರಾಗಿ ಇರುವರ ಆಕ್ರಂದನವನ್ನು ಕೇಳಿ ದಯಾ ಮಾಡದೆ ಇರತಕ್ಕವನಿಗೆ ನೈರ್ಗುಣ್ಯ ನಿರ್ದಯ ಬರುತ್ತದೆ. ಹಾಗೂ ಧರ್ಮ ನಿರಪೇಕ್ಷವಾಗಿ ತನ್ನ ಇಚ್ಛೆಯಂತೆ ಸುಖ ದುಃಖ ಕೊಡುವುದಾದರೆ ಧರ್ಮಾದಿಗಳು ಸುಖಕ್ಕೆ ಸಾಧನವೆಂದು ಬೋಧಿಸುವ ವೇದಗಳು ಅಪ್ರಮಾಣಗಳಾಗಬೇಕಾಗುತ್ತದೆ ಎಂಬ ಶಂಕೆ ಬಂದರೆ ಅವರವರ ಶುಭ ಅಶುಭ ಕರ್ಮಗಳನ್ನು ಅಪೇಕ್ಷಿಸಿ ಅವರವರಿಗೆ ಅನುಕೂಲವಾದ ಫಲವನ್ನು ಕೊಡುತ್ತಾರೆ. ಕಾರಣ ವೈಷಮ್ಯಾದಿಗಳು ಇಲ್ಲ.
ಅಂದರೆ ಯಾವ ಕರ್ಮ ಅಪೇಕ್ಷಿಸಿ ಫಲ ಕೊಡುತ್ತಾನೆಯೋ ಆ ಕರ್ಮ ಕೂಡ ಏಷ ಹಿ ಏವ ಸಾಧು ಕರ್ಮ ಕಾರಯತಿ, ಇವನೇ ಸಾಧು ಕರ್ಮ ಮಾಡಿಸುತ್ತಾನೆ. ಇವೇ ಮೊದಲಾದ ಶ್ರುತಿಗಳಿಂದ ಈಶ್ವರನ ಮಾಡಿಸ್ತಕ್ಕವನೆಂದು ಸಿದ್ಧವಾಗುವುದರಿಂದ ಮತ್ತೆ ವೈಷಮ್ಯ ಬಂದೇ ಬರುತ್ತದೆ. ತನ್ನ ಅಧೀನವಾದ ಕರ್ಮ ಅಪೇಕ್ಷಿಸಿ ತನಗೆ ಬೇಕಾದಂತೆ ಕರ್ಮ ಮಾಡಿಸಿ ಸುಖ ದುಃಖ ಕೊಟ್ಟಲ್ಲಿ ವಿಷಮನಾಗದೇ ಇದ್ದಾನೆಯೇ, ಹಾಗೆ ಆಗುತ್ತಾನೆ ಅಂತ ಶಂಕ ಬಂದರೆ ಜೀವನ ಅನಾದಿ ಕರ್ಮ ಯೋಗ್ಯತೆ ಸ್ವಭಾವಾದಿಗಳು ಕೂಡ ಈಶಾಧೀನ ಆಗಿರುವುದರಿಂದ ಅದನ್ನು ತಾನೇ ಮಾಡಿಸಿ ಫಲ ಕೊಟ್ಟಲ್ಲಿ ವೈಷಮ್ಯಾದಿಗಳು ಅದೇ ಅವಸ್ಥೆಯಲ್ಲಿಯೇ ಇರಬೇಕಾಗುತ್ತದೆ. ಹೀಗೆ ಶಂಕ ಬಂದರೆ ಪ್ರಮಾಣ ಉದಾಹರಣೆ ಪೂರ್ವಕವಾಗಿ ಇದನ್ನು ನಿರಾಕರಿಸಲಾಗುತ್ತದೆ. ವಿಷಮತ್ವಂ ತು ದೋಷಾಯಾಂ ಶುಭಾಶುಭ ವಿಪರ್ಯಯೇ ಅತ ತದೃಶಾಂ ವೈಷಮ್ಯಂ ಬ್ರಹ್ಮಸೂತ್ರೇ ನಿರಾಕೃತಂ. ಶುಭಾಶುಭ ನಿಯಂತ್ರಣತ್ವಂ ನ ದೋಷೋ ಗುಣ ಏವ ಸಹ. ಭಾಗವತ ಸಪ್ತಮ ಸ್ಕಂದದಲ್ಲಿ 1ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಶುಭಾಶುಭ ಫಲಗಳನ್ನು ವ್ಯತ್ಯಾಸ ಮಾಡಿದಲ್ಲಿ ವಿಷಮತ್ವ ದೋಷವಾಗುತ್ತದೆ. ಆದುದರಿಂದ ಆ ವೈಷವು ಬ್ರಹ್ಮಸೂತ್ರ ನಿರಾಕೃತವಾಗಿದೆ. ಯೋಗ್ಯತಾ ಸ್ವಭಾವಾನುಸಾರ ಫಲ ಕೊಟ್ಟಲ್ಲಿ ಶುಭಾಶುಭ ಫಲ ಕೊಟ್ಟಲ್ಲಿ ಅದು ಗುಣವೇ ಆಗುತ್ತದೆ, ದೋಷವಾಗುವುದಿಲ್ಲ ಎಂಬುದಾಗಿ ಭಾಗವತ ತಾತ್ಪರ್ಯದಲ್ಲಿ ಹೇಳಲಾಗಿದೆ. ಯೋಗ್ಯತೆಯನ್ನು ಅಪೇಕ್ಷಿಸಿ ಶುಭಾಶುಭ ಫಲ ಕೊಟ್ಟಲ್ಲಿ ಅದು ವಿಷಮತ್ವ ಕಾರಣವಾಗಲಾರದು. ಯೋಗ್ಯತಾ ಮೀರಿ ಫಲ ಕೊಟ್ಟಲ್ಲಿ ಅಂಥ ವಿಷಮತ್ವ ದೋಷಕ್ಕೆ ಕಾರಣವಾಗುವುದು. ಅನುವ್ಯಾಖ್ಯಾನದಲ್ಲಿ ವೈಷಮ್ಯಂ ಚೈವ ನೈರ್ಗುಣ್ಯಂ ವೇದಾಪ್ರಾಮಾಣ್ಯ ಕಾರಣಂ ನಾಂಗೀಕಾರ್ಯ ಮತೋನ್ಯ ಅನ್ಯಂತೂ ನ ವೈಷಮ್ಯಾದಿ ನಾಮಕಂ. 2ನೇ ಅಧಿಕರಣ ಪಾದ 1 ಶ್ಲೋಕ 112ರಲ್ಲಿ ತಿಳಿಸಿದ್ದಾರೆ. ಇದರರ್ಥ ವೇದ ಅಪ್ರಾಮಾಣಿಕ ಕಾರಣವಾದ ವೈಷಮ್ಯ ನೈರ್ಗುಣ್ಯವನ್ನು ಅಂಗೀಕಾರ ಮಾಡಬಾರದು. ಇದರಿಂದ ಭಿನ್ನವಾದದ್ದನ್ನು ಅಂಗೀಕಾರ ಮಾಡಬೇಕು. ಸ್ವಾಧೀನ ಸ್ವಭಾವ ಯೋಗ್ಯತಾ ಕರ್ಮಾದಿಗಳನ್ನು ಅಪೇಕ್ಷಿಸಿ ಫಲದಾನ ಮಾಡಿದಲ್ಲಿ ವೈಷಮ್ಯ ಬರುವುದಿಲ್ಲ. ವೈಷಮ್ಯವು ದೋಷಾಪಾದಕವಲ್ಲ, ಗುಣಾಪಾದಕವೇ ಆಗುತ್ತದೆ ಎಂದು ತಿಳಿಯಬೇಕು. ವೈಷಮ್ಯವಾದ 2 ಪ್ರಕಾರ, ದೋಷಾಪಾದಕ ಮತ್ತು ಗುಣಾಪಾದಕ. ಇದರಲ್ಲಿ ದೋಷಾಪಾದಕವಾದದ್ದು ಯೋಗ್ಯತಾದಿಗಳನ್ನು ಅಪೇಕ್ಷಿಸದೆ ಫಲದಾನ ಮಾಡಿದಲ್ಲಿ ಬಂದ ವೈಷಮ್ಯವು, ಯೋಗ್ಯತಾದಿಗಳನ್ನು ಅಪೇಕ್ಷಿಸಿ ಫಲದಾನ ಮಾಡಿದಾಗ ಬಂದ ವೈಷಮ್ಯವು ಅಗುಣಾಪಾದಕವು. ಪ್ರಕೃತಿಯಲ್ಲಿ ದೋಷಾಪಾದಕ ವೈಷಮ್ಯವನ್ನು ಅಂಗೀಕರಿಸದೆ ಇದ್ದುದರಿಂದ ಇದು ಗುಣಕ್ಕೆ ಕಾರಣವಾಗುತ್ತದೆ. ಗುಣಾಪಾದಕ ವೈಷಮ್ಯವನ್ನು ಅಂಗೀಕರಿಸಿದಂತೆ ಆಗುತ್ತದೆ ಹಾಗೂ ವೇದ ಅಪ್ರಾಮಾಣಿಕ ಕಾರಣವೂ ಆಗಲಾರದು. ಈ ಕಾರಣದಿಂದ ಶ್ರೀಹರಿಗೆ ವೈಷಮ್ಯ ನೈರ್ಗುಣ್ಯ ದೋಷ ಬರಲಾರದು. ಇದು ಅತಿ ಸ್ಪಷ್ಟವಾಗಿ ಭಾಗವತದಲ್ಲಿ ಅನುವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಇದರಿಂದ ನಮಗೇನು ತಿಳ್ಕೊಳ್ಳಬೇಕು? ಎಲ್ಲ ಜೀವನಲ್ಲಿ ಸಾಧಾರಣವಾಗಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಎಲ್ಲವೂ ಭಗವಂತನೇ ಮಾಡಿಸುವುದು, ನಮ್ಮದೇನಿದೆ ಎಂದು ಎಲ್ಲ ಭಗವಂತನಿಗೆ ದೂಷಣೆಯನ್ನು ಮಾಡುತ್ತೇವೆ. ಭಗವಂತ ಶಕ್ತಿ ಕೊಟ್ಟ, ಭಗವಂತ ಮಾರ್ಗ ತೋರಿಸಿದ, ಭಗವಂತನ ಪ್ರೇರಣೆ ಮಾಡಿದ, ಆದ್ದರಿಂದ ನಾನು ಒಳ್ಳೆಯದನ್ನು ಮಾಡಿದೆ, ಹಾಗೆಂತೆ ಕೆಟ್ಟದನ್ನು ಮಾಡಿದೆ. ಒಳ್ಳೆಯದನ್ನು ಮಾಡಿಸುವನು ಭಗವಂತನೇ, ಕೆಟ್ಟದನ್ನು ಮಾಡಿಸುವನು ಭಗವಂತನೇ. ಆದ್ದರಿಂದ ಎಲ್ಲವೂ ಭಗವಂತನದೇ. ಒಳ್ಳೆಯದು ಕೆಟ್ಟದು ಎಂಬತಕ್ಕಂಥ ನಿರ್ಧಾರವಾವುದು ಭಗವಂತನದೇ ಎಂದು ಹೇಳಿ ನಾವು ನಮ್ಮ ದೋಷಗಳನ್ನು ಭಗವಂತನ ಆರೋಪ ಮಾಡಿ ನಾವು ಸುಮ್ಮನೆ ಕುಳಿತುಕೊಳ್ಳುವಂತೆ ನಟನೆ ಮಾಡುತ್ತೇವೆ. ಆದರೆ ಭಗವಂತ ಏನು ಮಾಡುತ್ತಾನೆ? ಒಳ್ಳೆಯದಕ್ಕೆ ಒಳ್ಳೆ ಫಲವನ್ನು, ಕೆಟ್ಟ ಕಾರ್ಯಕ್ಕೆ ಕೆಟ್ಟ ಫಲವನ್ನು ಕೊಡುತ್ತಾನೆ. ಆ ಫಲವನ್ನು ಉಣ್ಣುವರು ಯಾರು? ಜೀವರು ತಾನೆ, ಭಗವಂತನಲ್ಲ. ಭಗವಂತ ಕೊಟ್ಟಿದ್ದರೆ ದುಷ್ಟ ಫಲಕ್ಕೆ ಪಾಪವನ್ನು ಜೀವನಾದ ನಾವು ಯಾಕೆ ಅನುಭವಿಸಬೇಕು? ಕೊಟ್ಟವನು ಭಗವಂತ, ನಮಗೇಕೆ ವೇದನೆ ಆಗುವುದು? ಒಳ್ಳೆಯ ಕೆಲಸ ಮಾಡಿದಾಗ ಸುಖ ಯಾಕೆ ಆಗುವುದು? ಇದು ಭಗವಂತನಿಗಾಗಬೇಕಲ್ಲ.
ಆಗುತ್ತಿಲ್ಲ. ನಾವು ಹಸಿವೆ ಆಗುತ್ತಿದೆ, ಯಾರು ಕೊಟ್ಟವರು? ಭಗವಂತ ಅಂತ ಅಂದುಕೊಳ್ಳೋಣ. ಆ ಹಸಿವಿನ ನಿವಾರಣೆಗೆ ನಾವು ಊಟ ಮಾಡುತ್ತೇವೆ, ಆಗ ಹಸಿವಿನ ನಿವಾರಣೆ ಆಗುತ್ತದೆ. ಯಾರಿಗೆ ಆದದ್ದು? ಜೀವನಿಗೂ ಪರಮಾತ್ಮನಿಗೂ. ಎಲ್ಲವನ್ನೂ ಅವನಿಗೆ ಕೊಟ್ಟಿದೆ. ಹೊಟ್ಟೆ ಹಸಿವು ತುಂಬಬೇಕಾದದ್ದು ಯಾರಿಗೆ? ಭಗವಂತನಿಗೆ. ಆಗಿದ್ದು ಯಾರಿಗೆ? ಜೀವರಿಗೆ. ಆದ್ದರಿಂದ ನಾವು ಏನು ತಿಳಿಯಬೇಕು? ಭಗವಂತ ವೈಷಮ್ಯ ನೈರ್ಗುಣ್ಯವಿಲ್ಲ. ನಮ್ಮ ಕರ್ಮಾನುಸಾರವಾಗಿ ನಮಗೆ ಹಸಿವನ್ನು ಕೊಟ್ಟ, ಮತ್ತೆ ನಮ್ಮ ಕರ್ಮಾನುಸಾರವಾಗಿ ಆಹಾರವನ್ನು ಕೊಟ್ಟು ಹೊಟ್ಟೆಯನ್ನು ತುಂಬಿಸಿ ಸುಖವನ್ನು ಕೊಟ್ಟ. ಇದರಲ್ಲಿ ಹಸಿವೆಯನ್ನು ಕೊಟ್ಟಿದ್ದು ದುಃಖ, ಅದರಲ್ಲಿ ಭಗವಂತನ ಪಾಲಿಲ್ಲ. ಅದು ಜೀವನ ಕಾಮಕರ್ಮದಂತೆ ನಡೆದಿದೆ. ಆಹಾರವನ್ನು ತಯಾರು ಮಾಡಿದ, ಅದರಲ್ಲಿ ಭಗವಂತನ ಪಾಲಿಲ್ಲ. ಅಂದರೆ ಭಗವಂತನ ಭೋಗ್ಯನಲ್ಲ, ಭಗವಂತನಿಂದ ಉಪಭೋಗನಲ್ಲ, ಭಗವಂತನಿಗೆ ತೃಪ್ತ. ಜೀವನಿಗೋಸ್ಕರ ಮಾಡಿದ, ಅದನ್ನು ಬೇಯಿಸಿದ, ತಿಂದ ಜೀವ ಹೊಟ್ಟೆ ತುಂಬಿಕೊಂಡ, ತೃಪ್ತನಾದ. ಯಾರು ತೃಪ್ತನಾಗಿದ್ದು? ಜೀವ. ಇದು ಭಗವಂತನಿಗೆ ಏಕೆ ತೃಪ್ತಿಯಾಗಬೇಕು? ಅವನಿಗೆ ಅತೃಪ್ತಿ ಇದ್ದರೆ ತೃಪ್ತಿಯಾಗಬೇಕು. ಆದ್ದರಿಂದ ನಾವು ಇಲ್ಲಿ ಎಲ್ಲವನ್ನೂ ಜೀವನದಲ್ಲಿ ಫಲವನ್ನು ನಾವು ನೋಡ್ತಾ ಇದ್ದೇವೆ, ಅದು ಸುಖವಾಗಲಿ ದುಃಖವಾಗಲಿ. ಆದರೆ ಹೇಳುವುದು ಮಾತ್ರ ಏನು? ದೇವರು ಮಾಡಿಸಿದ. ದೇವರು ಮಾಡಿಸೋದಕ್ಕೆ ಫಲ ಜೀವನಾದ ನಮಗೇಕೆ ನಾವು ಅನುಭವಿಸಬೇಕು? ಆ ಫಲವನ್ನು ದೇವರಿಗೆ ಕೊಡಬೇಕಲ್ಲ. ಯಾರಾದರೂ ತಮ್ಮ ಸುಖವನ್ನು ದೇವರಿಗೆ ಕೊಡುತ್ತಾರೆಯೋ, ದುಃಖವನ್ನು ಕೊಡುತ್ತಾರೆಯೋ? ಇಲ್ಲ, ಆಯಾ ಜೀವರೇ ಅನುಭವಿಸುತ್ತಾರೆ. ಆದ ಕಾರಣ ಭಗವಂತನಿಗೆ ಸುಖವಾಗಲಿ ದುಃಖವಾಗಲಿ ಲೇಪವೇ ಇಲ್ಲ. ಅದನ್ನು ಹೇಗೆ ತಿಳಿಯುವುದು? ವೈಷಮ್ಯ ನೈರ್ಗುಣ್ಯಾದಿಗಳು ಇಲ್ಲ ಭಗವಂತನಿಗೆ ಎಂದ ಅರ್ಥ. ನಾವು ಒಂದು ಉಪಕರಣವನ್ನು ಉಪಯೋಗಿಸಿಕೊಂಡು ನಡೆಯುತ್ತೇವೆ. ಆ ನಡೆಯುವಿಕೆ ನಮಗೆ ಸಹಾಯವಾದದ್ದು ಉಪಕರಣಕ್ಕೆ ಏನು ಪ್ರಯೋಜನವಾಯಿತು? ಉಪಕರಣವನ್ನು ಬಳಸಿಕೊಂಡೆವು ಸರಿ, ಆದರೆ ಉಪಕರಣ ಬಳಸಿಕೊಂಡು ನಡುವಿಕೆಯ ಸಾಧನವಾದದ್ದು ಉಪಕರಣ, ಸಾಧ್ಯವಾದದ್ದು ನಮ್ಮ ನಡೆದಾಡುವಿಕೆ ಅಂದರೆ ಫಲ. ಈ ಫಲವನ್ನು ನಾವು ಅನುಭವಿಸಿದೆವು. ಆ ಉಪಕರಣ ಏನು ಉಪಯೋಗ ಬರಲಿಲ್ಲ. ಅದರಂತೆ ಭಗವಂತ ಅವನು ಅತ್ಯಂತ ಶ್ರೇಷ್ಠನಾದವನು. ನಮ್ಮ ಈ ದೃಷ್ಟಾಂತಕ್ಕೋಸ್ಕರವಾಗಿ ಒಂದು ಉಪಕರಣ ರೀತಿಯಲ್ಲಿ ನಾವು ತಿಳಿದು ಸಹ ಆ ಉಪಕರಣದಿಂದ ನಮಗೆ ಸಹಾಯವಾಯಿತೇ ಹೊರತು ಆ ಸಹಾಯವನ್ನು ಫಲವನ್ನು ಉಪಕರಣ ಅಪೇಕ್ಷಿಸುವುದಿಲ್ಲ. ಒಂದು ದಂಡದಿಂದ ನಾವು ಹೊಡೆಸಿಕೊಂಡಾಗ ವೇದನೆಯಾದದ್ದು ದಂಡಕ್ಕೋ ಅಥವಾ ನಮಗೋ? ದಂಡವೇ ನಮಗೆ ನಡೆಯುವುದಕ್ಕೆ ಸಾಧ್ಯವಾದದ್ದು. ಈಗ ಹೊಡೆಸಿಕೊಳ್ಳಲು ಕಾರಣವಾದ್ದರಿಂದ ವೇದನೆಯಾದದ್ದು ದಂಡದ ಕಾರಣದಿಂದ ಅಂತ ಹೇಳಿ ದಂಡಕ್ಕೆ ವೇದನೆ ಆಗಬೇಕಾಗಿತ್ತು. ಆದರೆ ವೇದನೆ ಅನುಭವಿಸಿದವರು ನಾವು. ಇಲ್ಲಿ ನಾವು ಭಗವಂತನ ರೂಪದಲ್ಲಿ ದಂಡಕ್ಕೆ ನಾವು ಹೇಳಿದರೆ ದಂಡ ಅಲ್ಲಿ ನಮಗೆ ನಡೆಯೋದಕ್ಕೆ ಹೇಗೆ ಸಹಾಯ ಮಾಡಿತು, ಹಾಗೆ ಇಲ್ಲಿ ವೇದನೆ ಕೊಡುವುದಕ್ಕೂ ಸಹಾಯ ಮಾಡಿತು. ಆದರೆ ಆ ದಂಡ ಏನೋ ಅನುಭವಿಸ್ತೇನೋ ಅನುಭವ ಆಗಿದ್ದು ಯಾರಿಗೆ? ಜೀವನಿಗೆ, ನಮಗೆ. ಇದು ಕೇವಲ ಒಂದು ದೃಷ್ಟಾಂತ. ಭಗವಂತನನ್ನು ಜಡಕ್ಕೆ ನಾವು ಉದ್ಧರಿಸಬಾರದು. ನಮ್ಮ ಮಂದಜ್ಞಾನಕ್ಕೋಸ್ಕರವಾಗಿ ಹೇಗೆ ಒಂದು ದಂಡವನ್ನು ಉಪಯೋಗಿಸಿಕೊಂಡು ನಡೆಯಲು ಸಾಧಕವಾಗಿ ಸುಖವನ್ನು ಅನುಭವಿಸಿದೆವು, ಅದರಂತೆ ದಂಡನೆ ಮಾಡಿಸಿಕೊಂಡು ಹೊಡೆಸಿಕೊಂಡು ದುಃಖವನ್ನು ಪಟ್ಟವು. ಸುಖವಾಗಲಿ ದುಃಖವಾಗಲಿ ದಂಡದ ನಿಮಿತ್ತ ಬಂದರೂ ದಂಡಕ್ಕೆ ಅದರ ಸ್ಪರ್ಶ ಇಲ್ಲವೇ? ವೈಷಮ್ಯ ನೈರ್ಗುಣ್ಯಾದಿಗಳು ದಂಡದಲ್ಲಿ ಹೇಗೆ ನೋಡಲು ಸಾಧ್ಯವಿಲ್ಲವೋ ಹಾಗೆ ಭಗವಂತ ಸಕಲ ಜೀವರಿಗೆ ಹಿತ ಮತ್ತು ಅಹಿತವನ್ನು ಉಂಟಾದರೂ ಭಗವಂತ ದಂಡದಂತೆ ನಿರ್ಲಿಪ್ತನಾಗಿರುತ್ತಾನೆ. ಏನು ನಿರ್ಲಿಪ್ತತೆಗೆ? ವೈಷಮ್ಯ ನೈರ್ಗುಣ್ಯ ಎಂದ ಹೆಸರು. ನಾವು ಪ್ರತಿ ಕ್ಷಣ ಪ್ರತಿ ಜೀವರು ಅನಂತ ಕರ್ಮಗಳನ್ನು ಮಾಡುತ್ತಾ ಇರುತ್ತೇವೆ, ಅನಂತ ಚಿಂತನೆ ನಡೆಯುತ್ತಾ ಇರುತ್ತದೆ.
ಈ ಅನಂತ ಚಿಂತನೆ, ಅನಂತ ಕರ್ಮಗಳಿಗೆ ಅನಂತ ಫಲಗಳು ಇದ್ದೇ ಇರುತ್ತದೆ. ಇದನ್ನು ಭಗವಂತ ದಂಡ ರೂಪದಲ್ಲಿ ನಾವು ಹೇಗೆ ಚಿಂತಿಸುವೋ ಹಾಗೆ ಈ ಕರ್ಮಕ್ಕೆ ಅನುಸಾರವಾಗಿ ಭಗವಂತ ಫಲವನ್ನು ಕೊಡುತ್ತಾನೆಯೇ ಹೊರತು ಭಗವಂತ ಈ ಕರ್ಮವನ್ನು ಜೀವನ ನಿಂತು ಮಾಡಿಸಿದರು ಜೀವನ ಇಚ್ಛೆ ಪ್ರಕಾರದಿಂದ ಅದು ಜೀವನ ಸಹಜವಾದ ಅವನ ಇಚ್ಛಾಪೂರ್ವಕವಾಗಿ. ಆದ್ದರಿಂದ ಆ ಗುಣಗಳು ಅಂದರೆ ಅದರಲ್ಲಿರ್ತಕ್ಕಂಥ ಫಲಗಳು ಜೀವನಿಗೆ ಹೋಗುತ್ತದೆ ಹೊರತು ಭಗವಂತನಿಗೆ ಅಲ್ಲ. ಭಗವಂತನಿಲ್ಲದೆ ಯಾವ ಜೀವವು ಏನೂ ಕೆಲಸ ಮಾಡೋಕ್ಕೆ ಸಾಧ್ಯವಿಲ್ಲವಾದ್ದರಿಂದ ಹೇಗೆ ದಂಡದಿಂದ ನಾವು ನಡೆಯುವುದಕ್ಕೆ ಸಾಧ್ಯವಾಯಿತು, ದಂಡದಿಂದ ದಂಡನೆಯನ್ನು ಹೊತ್ತುಕೊಂಡವು, ಹಾಗೆ ನಿರ್ಲಿಪ್ತಾದ ಭಗವಂತ ಜೀವನ ಸಾಧನದಲ್ಲಿ, ಜೀವನ ಕರ್ಮಗಳಲ್ಲಿ ಸಹಾಯಕನಾಗಿದ್ದಾನೆ. ಹೇಗೆ ಸಹಾಯಕನಾಗಿದ್ದಾನೆ ಅಂದರೆ ನಾವು ಅವನ ಸಹಾಯವನ್ನು ದಂಡದಂತೆ ಅಪೇಕ್ಷೆ ಮಾಡುತ್ತಿಲ್ಲ. ಭಗವಂತ ಸ್ವತಂತ್ರನಾಗಿ ಜೀವನದಲ್ಲಿ ಈ ಸಾಧನೆಯನ್ನು ಮಾಡಿಸುತ್ತಿದ್ದಾನೆ ಎಂದು ತಿಳಿಯಬೇಕು. ಆದ್ದರಿಂದ ಭಗವಂತ ವೈಷಮ್ಯ ನೈಗುಣ್ಯ ಭಗವಂತನಲ್ಲಿ ಇಲ್ಲ. ಇದನ್ನು ಪ್ರತಿ ಜೀವರು ತಮ್ಮ ದೈನಂದಿಕ ಜೀವನದಲ್ಲಿ ಅನಂತ ಕಣಗಳಲ್ಲಿ ಅನಂತ ವಿಷಯಗಳಲ್ಲಿ ತಿಳಿದುಕೊಳ್ಳುತ್ತಾ ಹೋಗಬಹುದು. ಎಲ್ಲಕ್ಕೂ ಭಗವಂತನನ್ನು ಆರೋಪ ಮಾಡಿಕೊಂಡಿರುವುದು ಅದು ಅತ್ಯಂತ ಹೇಯವಾದದ್ದು. ಎಲ್ಲಕ್ಕೂ ಕಾರಣ ನಮ್ಮ ಅನಾದಿ ಕಾಮಕರ್ಮಗಳೇ. ನಾವು ಇಚ್ಛಿಸಿದ್ದೇ ಕಾರಣ. ಒಳ್ಳೆಯದನ್ನು ಇಚ್ಛಿಸುವಂತೆ ನಾವು ಬೇಡಿಕೊಳ್ಳಬಹುದು. ಆಗ ಭಗವಂತ ಒಳ್ಳೆಯದನ್ನು ಇಚ್ಛಿಸಬೇಕೋ ಬೇಡವೋ, ಇದನ್ನು ಕಡಿಮೆ ಮಾಡಬೇಕೋ ಬೇಡವೋ ಸ್ವತಂತ್ರ ಸಮರ್ಥನಾದ ಭಗವಂತನೇ ಅವನಿಗೆ ಬಿಟ್ಟಿದ್ದು. ಸ್ವತಂತ್ರನಾದವರಿಗೆ ನಾವು ಹೇಳಿದ್ದಿಂದ ನಮ್ಮ ಪ್ರಾರ್ಥನೆಯಿಂದ ಮಾಡಿದ ಅಂತ ಹೇಳಿದ್ರು ಸಹ ಅವನು ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗಿತು. ಭಗವಂತ ವೇದದಲ್ಲಿ ಹೇಳಿದಂತೆ ಅವನ ಗುಣವನ್ನು ತಿಳಿದುಕೊಳ್ಳಿ ಅಂತ ಹೇಳಿದಾಗ ಭಗವಂತ ಸಂತೋಷನಾಗಿ ನಮಗೆ ಇದ್ದ ಅನಿಷ್ಟವನ್ನು ಪರಿಹಾರ ಮಾಡುತ್ತಾನೆ. ಅಷ್ಟೇ ಹೊರತು ನಾವು ಪರಿಹಾರ ಮಾಡುವಂತೆ ಕೇಳಿಕೊಂಡು ಅವನು ಮಾಡಿದರೆ ಅವನ ಸ್ವಾತಂತ್ರ್ಯ ಭಂಗವಾದಂತೆ ತಿಳಿಯಬೇಕು. ಏಕೆಂದರೆ ನಾವು ಪ್ರಾರ್ಥನೆ ಮಾಡಿದ ಎಂಬಂತಾಗುತ್ತದೆ. ಅಂದರೆ ಯಾವ ಕಾಲಕ್ಕೂ ಸಹ ಭಗವಂತನ ಕ್ರಿಯೆಗೆ ನಾವು ಅದರ ಮೇಲೆ ನಾವು ಹೋಗಬಾರದು. ನಮ್ಮ ಪ್ರಾರ್ಥನೆಯಿಂದ ಆಯಿತು ಎಂದು ಹೇಳಬಾರದು. ಭಗವಂತ ನಮ್ಮಲ್ಲಿ ಮಾಡಿಸಿದ ಮತ್ತು ಅನುಗ್ರಹಿಸಿದ ಅಂತ ಯಾಶೀಲನಾದವ, ಅವನು ಕೃಪಾ ಅನಾಥ ಬಂಧು, ದಯಾ ಸಿಂಧು. ಈ ರೀತಿಯಲ್ಲಿ ಭಗವಂತನ ಸ್ವಾಭಾವಿಕ ಗುಣವನ್ನು ನಾವು ಚಿಂತಿಸುವುದು ಯುಕ್ತವಾಗಿದೆಯೇ ಹೊರತು ನಮ್ಮ ಪ್ರಾರ್ಥನೆಯಿಂದಲೇ ಆಯಿತು, ನಮ್ಮ ಕರ್ಮದಿಂದಲೇ ಆಯಿತು, ನಮ್ಮ ಸಾಧನೆಯಿಂದಲೇ ಆಯಿತು ಅಂತ ನಾವು ಎಂದೂ ಬಗೆಯಬಾರದು. ಏಕೆಂದರೆ ಎಲ್ಲರೂ ಅಸ್ವತಂತ್ರ ಇದ್ದೇವೆ. ಯಾವ ಕರ್ಮಗಳಿಗೆ ಯಾವ ಫಲವನ್ನು ಯಾವಾಗ ಕೊಡಬೇಕು ಎಂಬುದನ್ನು ನಿರ್ಣಯ ಮಾಡತಕ್ಕಂಥವನು ಸ್ವತಂತ್ರನಾದ ಪ್ರಭು. ಅದನ್ನು ಅವನು ಚಿಂತಿಸುತ್ತಾನೆ, ನಾವು ಅದನ್ನು ಚಿಂತಿಸುವ ಹಕ್ಕಿಲ್ಲ. ಅದರಂತೆ ಯಾವ ಕರ್ಮದ ದುಷ್ಪರಿಣಾಮವನ್ನು ಹೇಗೆ ನಿವಾರಣೆ ಮಾಡಬೇಕೆಂಬುದು ನಮಗೆ ತಿಳಿದಿಲ್ಲ. ಭಗವಂತನಿಗೆ ಸರ್ವಸಮರ್ಥನಾದ್ದರಿಂದ ಅವನಿಗೆ ತಿಳಿದಿದೆ. ಆ ತಿಳಿದಕ್ಕೆಂದೆಂದರೆ ನಮಗೆ ನಮ್ಮ ಪಾಪವನ್ನು ಪರಿಹಾರ ಮಾಡಿ ಮೋಕ್ಷವನ್ನು ಕೊಡ್ತಕ್ಕಂಥವನು. ನಮ್ಮ ಲೆಕ್ಕಕ್ಕೆ ಸುಲುಕುವಂತೆ ಇರ್ತಕ್ಕಂಥವನು ಭಗವಂತನೇ ಅಲ್ಲ. ಅವನು ಸ್ವತಂತ್ರ, ಸ್ವಸಾಮರ್ಥ್ಯ, ವೈಷಮ್ಯ ನೈರುಣ್ಯ ರಾಹಿತನಾದವನು. ಇದು ನಮ್ಮ ಬಿಂಬೋಪಾಸನೆಯ ಮುಖ್ಯ ಲಕ್ಷಣ. ಎಲ್ಲವೂ ಬಿಂಬನ ಮುಂದೆ ಆಯಿತು, ಬಿಂಬನಿಂದ ಆಯಿತು ಅಂತ ಕುಳಿತುಕೊಳ್ಳೋದಲ್ಲ. ಬಿಂಬ ಅನುಗ್ರಹಿಸಿದ, ಬಿಂಬನ ಸ್ವಭಾವಗುಣ ದಯ, ಅವನು ನಮ್ಮನ್ನು ಉತ್ಕರ್ಷದ ಮೇಲೆತ್ತಿದ್ದಾನೆ ಅಂತ ತಿಳಿಯಬೇಕೇ ಹೊರತು ಜೀವನ ಯಾವ ಸಾಮರ್ಥ್ಯವೂ ಇಲ್ಲಿ ಇರುವುದಿಲ್ಲ. ಇದನ್ನು ತಿಳಿದುಕೊಂಡು ಉಪಾಸನೆ ಮಾಡತಕ್ಕಂಥದ್ದು ಬಿಂಬೋಪಾಸನೆ ಶ್ರೇಷ್ಠ ಬಿಂಬೋಪಾಸನೆ ಎನಿಸುವುದು. ಇದಕ್ಕಾಗಿ ದಾಸರಾಯರುಗಳು ಅನಂತ ಕರ್ಮಗಳಲ್ಲಿ ವಿಶೇಷವನ್ನು ತೋರಿಸಿದ್ದಾರೆ. ಸಕರ್ಮಕ, ಅಕರ್ಮಕ, ಪುಣ್ಯ ಪಾಪ ಬೀಜ, ಪುಣ್ಯ ಪಾಪ ಬೀಜ, ಪಾಪ ಬೀಜ ಪುಣ್ಯಕರ್ಮ, ನಿರ್ಬೀಜ ಸಬೀಜ. ಈ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಚಿಂತಿಸಿದ್ದಾರೆ. ಇದೆಲ್ಲವೂ ಸಹ
ಅನಂತ ಕರ್ಮಗಳಲ್ಲಿರ್ತಕ್ಕಂಥ ವಿಶೇಷಗಳಾಗಿದೆ. ನಾವು ತಿಳಿಯಬೇಕಾದದ್ದು ಭಗವಂತನಲ್ಲಿ ವೈಷಮ್ಯ ನೈರ್ಗುಣ್ಯವಿಲ್ಲ. ವೇದೋಕ್ತವಾದ ಮಾರ್ಗದಲ್ಲಿ ನಾವು ಚಲಿಸಿದರೆ ಭಗವಂತ ತನ್ನ ಇಚ್ಛೆಯಂತೆ ವೇದೋಕ್ತವಾದ ಮಾರ್ಗದಲ್ಲಿ ನಮಗೆ ಫಲವನ್ನು ಕೊಡುತ್ತಾನೆ ಎಂಬುದು ವೇದದ, ನಾವು ಹೇಗೆ ದಂಡವನ್ನು ಇಟ್ಟುಕೊಂಡವೋ ದಂಡದಂತೆ ನಾವು ವೇದವನ್ನು ಉಪಯೋಗ ಮಾಡಿಕೊಂಡಾಗ ವೇದೋಕ್ತನಾದ ಭಗವಂತ ವೇದೋಕ್ತವಾದ ರೀತಿಯಲ್ಲಿ ನಮಗೆ ಫಲವನ್ನು ಕೊಡುತ್ತಾನೆ ಎಂಬುದು ನಾವು ನಿರೀಕ್ಷಿಸಬಹುದೇ ಹೊರತು ನಾವು ಹೇಳಿದರಿಂದಲೇ ಭಗವಂತ ಕೊಟ್ಟ ಎಂಬ ರೀತಿಯಲ್ಲಿ ಯಾವ ದರ್ಪವನ್ನಾಗಲಿ ಯಾವ ಅಧಿಕಾರವಾಣಿಯನ್ನು ಯಾವ ಜೀವರು ಮಾಡುವಂತಿಲ್ಲ. ಇದು ಶ್ರೇಷ್ಠವಾದ ಬಿಂಬೋಪಾಸನೆ ಎನಿಸಿಕೊಳ್ಳುತ್ತದೆ. ಇಂತಹ ಉಪಾಸನೆಯನ್ನು ಬೋಧಿಸಿದ ಶ್ರೀ ಪುರಂದರದಾಸರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಅವರಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂದರೆ ಮುಕ್ತಿ ವಿಧೇಮ ಎಂದು ಹೇಳಿ, ಇಂತಹ ವಿಶೇಷವಾದ ಬಿಂಬೋಪಾಸನೆ ಸಾಧ್ಯವಾದದ್ದು ಈ ಮನುಷ್ಯ ಜನ್ಮದಲ್ಲಿ. ಈ ಮನುಷ್ಯ ಜನ್ಮಕ್ಕೆ ನೆರವಾದ ತಂದೆ ತಾಯಿಗಳ ಅನುಗ್ರಹ ವಿಶೇಷವನ್ನು ಸ್ಮರಿಸಿಕೊಳ್ಳಬೇಕು. ತಂದೆ ತಾಯಿ ಇರುವಿಕೆ ನೆರವಾದ ಗುರು ಹಿರಿಯರ ಅನುಗ್ರಹ ವಿಶೇಷವನ್ನು ಸ್ಮರಿಸಿಕೊಳ್ಳಬೇಕು. ಇವರಲ್ಲಿ ತತ್ವಾಭಿಮಾನ ದೇವತೆಗಳು ನಿಂತು ಈ ಕಾರ್ಯವನ್ನು ಮಾಡಿಸಿದ ಆ ವಿಶೇಷವಾದ ಸಾಮರ್ಥ್ಯ ಒದಗಿಸಿದ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ವಾಯುದೇವರು ಸರ್ವರಲ್ಲಿ ನಿಂತು ಭಗವಂತನ ಆಜ್ಞೆಯಂತೆ ಈ ಜ್ಞಾನವನ್ನು ಪ್ರೇರಿಸಿದ್ದರಿಂದ ಅವರು ಜೀವೋತ್ತಮರಾಗಿದ್ದಾರೆ. ಅವರ ವಿಶೇಷ ಸ್ಮರಣೆಯನ್ನು ನಾವು ಮಾಡತಕ್ಕಂಥದ್ದು. ಆದರೆ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ಎಲ್ಲರಲ್ಲೂ ನಿಂತು ಈ ಕೆಲಸವನ್ನು ಮಾಡಿಸಿದ್ರಿಂದ ಅವನೇ ನಮ್ಮ ಬಿಂಬನೂ ಆಗಿದ್ದಾನೆ. ಆದ್ದರಿಂದ ಇದು ಬಿಂಬೋಪಾಸನೆ ಎನಿಸಿಕೊಳ್ಳುತ್ತದೆ. ಆ ಬಿಂಬದಿಂದ ಇದು ನಡೆದಿಂದ ಆ ಬಿಂಬನಿಗೆ ನಾವು ಹೇಗೆ ಉಪಕಾರ ಸ್ಮರಣೆಯನ್ನು ತೀರಿಸುವುದು ಅಂದರೆ ಭೂಯಿಷ್ಠಾಂತೆ ನಮ ಭುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಭುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಭುಕ್ತಿಮಿದೇಮ. ನಮೋ ನಮಃ ಎಂದು ಕೈ ಜೋಡಿಸಿ ಭಗವಂತನಿಗೆ ಅವನ ಶ್ರೇಷ್ಠತೆಯನ್ನು ಸ್ಮರಿಸಿಕೊಳ್ಳುವುದೇ ಆಗಿದೆ ಹೊರತು ಇನ್ನೇನು ಇಲ್ಲ ಎಂಬುದೇ ಮುಖ್ಯ ತಾತ್ಪರ್ಯ. ಭಾರತೀಯರ ಮುಖ್ಯ ಪ್ರಾಣ ಶ್ರೀಕೃಷ್ಣ. ಹರಿ ಓಂ, ಹರಿ ಓಂ, ಹರಿ ಓಂ.